ಇವಾಗ ನಾವೇ ನೋಡ್ತಾ ಇದ್ದೀವಿ. ನೋಡಿ ಏನು ಕೆಲಸ ಮಾಡ್ತಾವಲ್ಲ ತೋರಿಸ್ತೀನಿ. ತಲೆ ಭಾರ ಬೆಳಿಗ್ಗೆ ಬೆಳಿಗ್ಗೆ ಅವರಪ್ಪ ಮಸಾಲೆ ಎಲ್ಲ ಹಾಕಿಟ್ಟು. ಅಯ್ಯೋ ಬಂದ್ರೆ ಸರಿ, ನಾನು ಕೆಳಗೆ ಬಂದ್ರೆ ನೋಡು. ಇನ್ನೂ ಇಲ್ಲ, ಬಿಸಿ ಬಿಸಿ ಕಂದ. ಮಗ ಬೆಳಿಗ್ಗೆನೆ ಎದ್ದು ಟಾರ್ಚರ್ ಇಕ್ತವನೆ. 6:15ಗೆ ಎದ್ದ. ನಾನು ಇವಳು ಈ ಕಡೆ ರೂಮಲ್ಲಿ ಮಲಗಿರ್ತೀವಿ. ಅವರಪ್ಪ ಜಿಮ್ಗೆ ಹೋದ್ರೇನೋ, ಬಂದು ಪಕ್ಕದಲ್ಲಿ ಮಲ್ಕೊಂಡ. ಅವಳು ಎದ್ದು ಬಿಟ್ಲು. ಸರಿ ಎದ್ದು ಹಾಲು ಕೊಟ್ಟೆ, ಕುಡ್ದ. ಈ ಮೊಟ್ಟೆ ಸ್ಕ್ರಾಂಬಲ್ಡ್ ಎಗ್ ಮಾಡಿದ್ದೀನಿ, ಇಬ್ಬರು ತಿಂತಾರೆ. ಫಿಶ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಅವರಪ್ಪ ಮಸಾಲೆ ಎಲ್ಲ ಹಾಕಿಟ್ಬಿಟ್ಟು ಹೋದ್ರು. ಸಾರು ಮಾಡವ್ರೆ ನೋಡಿ. ಸೂಪರಾಗಿ ಕುಕ್ ಮಾಡ್ತಾರೆ, ನನಗಿಂತ ಚೆನ್ನಾಗಿ ಮಾಡ್ತಾರೆ. ನಾನು ಮಾಡೋದೇ ಕಡಿಮೆ ಆಗ್ಬಿಟ್ಟೈತೆ. ನಾನು ಸೆಕೆಂಡ್ ಪ್ರೆಗ್ನೆನ್ಸಿಯಿಂದ ಫುಲ್ ಕಡಿಮೆ ಆಗೈತೆ ಅಡುಗೆ ಮಾಡೋದು. ನಮ್ಮ ಅಂತೆಯೇ ಮಾಡಿಕೊಡ್ತಾರೆ ಪಾಪ. ಅವ್ರ ಮುಂಚೆ ಅಲ್ಲಿ ಬೇರೆ ಜಾಗದಲ್ಲಿದ್ದರು. ನಾನು ಪ್ರೆಗ್ನೆಂಟ್ ಆದಮೇಲೆ ಇಲ್ಲೇ ಬಂದು ಶಿಫ್ಟ್ ಆಗಬೇಕು ನಮ್ಮ ಅಪಾರ್ಟ್ಮೆಂಟಲ್ಲೇ. ಮಾಡಿಕೊಡ್ತಾರೆ ಏನು ಬೇಕೋ. ಹಿಂಸೆ ಮಾಡ್ತಾವೆ ಏನು ಬೇಕು. ಓಕೆ, ಆಮೇಲೆ ಸಿಗ್ತೀನಿ. ನನ್ನ ಮಗಳಿಗೆ ಒಂದು ಫಿಶ್ ಮಾಡಿ ತಿನ್ನಿಸ್ಬೇಕು. ತಿಂತಲ್ಲೇ ಫಿಶ್ಶು. ನನಗೆ ಟೀ. ತಲೆ ಭಾರ ಬೆಳಿಗ್ಗೆ ನಮ್ಮಣ್ಣ ಅಂತ ನಮ್ಮ ಮಗ ಎಬ್ಬಿಡ್ಸ್ಬಿಟ್ಟ. ತಲೆ ಫುಲ್ ಭಾರ ಆಗ್ಬಿಟ್ಟೈತೆ. ಬೇಕಾ ಬಿಸಿಮಾ? ಬಿಸಿ ಹೋಗಲಿ. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ನೋಡಿ, ಬಟ್ಟೆ ಹಾಕೊಳ್ಳಿ ಅಂದರೆ ಹಾಕೊನಲ್ಲ ಅಂತಲೇ, ಹಂಗೆ ಇರಬೇಕಂತೆ. ನೋಡಿ, ಕ್ರೀಮ್ ಬೇಕಂತೆ ಅವ್ನಿಗೆ. ನಮ್ಮ ವ್ಲಾಗ್ ನಾವೇ ನೋಡ್ತಾ ಇದ್ದೀವಿ. ಬಾ ಚಿನ್ನಿ, ಬಾ. ಬಟ್ಟೆ ಹಾಕೋನಲ್ಲ, ಹಾಕೊಂತೀಯಾ? ಆರೆಂಜ್ ತಿಂತಾವಲ್ಲ. ಏನು ಕಂದ ಅದು? ಚೆನ್ನಾಯ್ತಾ? ಆರೆಂಜ್ ಚೆನ್ನಾಯ್ತಾ? ಮಾಮ ಎಲ್ಲಿ ಮಾಮ? ಇಟ್ ಸಾಕಾ? ಅಷ್ಟೇ. ಮೂತಿ ಹೆಂಗೆ ಮಾಡೋದು? ಹಾಕೋ, ಇಲ್ಲ ನೋಡು. ತಿನ್ನೋದು ಬಾ. ಮಕ್ಕಳು ಊಟ ಮಾಡ್ತಾ ಇದ್ದೀನಿ. ಪೊಂಗಲ್ ಮಾಡ್ತಾ ಇದ್ದೀನಿ. ಇಬ್ಬರು ತಿಂತಾರಲ್ಲ. 4:15ಗೆ ಅವಳನ್ನ ಕೆಲಸದವ್ರು ಬರ್ತಾರೆ. ಅವ್ರಿಲ್ಲೇ ಇರೋದು, ವಾಕಬಲ್ ಡಿಸ್ಟೆನ್ಸೇ. ಅವ್ರ ಹತ್ರ ಕಲಿಸಿದ್ದೆ. ಈಗ ಬಂದು ಅವ್ರು ಬರೋ ಮುಂಚೆ ಎಲ್ಲ ಕೆಲಸ ಮುಗೀತು ನಂದು. ನೋಡಿ ಏನು ಕೆಲಸ ಮಾಡ್ತಾವಲ್ಲ ತೋರಿಸ್ತೀನಿ. ಬಿಸಿ ಬಿಸಿ ಕಂದ. ಇವಳ ಹತ್ರ ಏನು ಇಡೋಕ್ಕಾಗಲ್ಲಪ್ಪ. ಪೂಜೆ ಮಾಡಿದೆ. ನಮ್ಮ ಮುಟ್ಟಕ್ಕೆ ಹೋಗ್ತಾವಳೆ. ಬಾ ಚಿನ್ನಿ, ಸೈಡ್ ಬಾ. ಬಿಡಪ್ಪ, ಬಿಡು ಕಂದ. ಹೊಡ್ಕೊಂಡ. ಬಾ. ಆಟಾಡೋಕ್ಕೆ ಬಾರ ಅಂದರೆ ಬರ್ತಿಲ್ಲ ಅವನು.
ನೋಡಿ ನನ್ನ ರಂಗೋಲಿ. ನಿರಾಂತ್ ನಿರಾಂತ್ ಸಾಕು ಬಾ. ಇವಾಗ ಬಂದರೆ ಸರಿ, ನಾನು ಕೆಳಗೆ ಬಂದರೆ ನೋಡು. ಇನ್ನೂ ಇಲ್ಲ, ಬರಲ್ಲ ಬೂವ ಮಾಡಿ. ಸರಿ. ಅಯ್ಯೋ ಹಲೋ ಗಾಯ್ಸ್, ಈ ಬ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಮ್ಮ ಹಸ್ಬೆಂಡು ಚಿಕನ್ ಪಲಾವ್ ಮಾಡಿದ್ದಾರೆ. ಟೇಸ್ಟ್ ಅಂತೂ ಬೇರೆ ಲೆವೆಲ್, ಸಖತ್ತಾಗಿದೆ. ಚಿಕನ್ ಮಾತ್ರ ಸ್ವಲ್ಪ ಬೆಂದ್ಬಿಟ್ಟೈತೆ ಅಷ್ಟೇ, ಅದರ್ವೈಸ್ ಟೇಸ್ಟ್ ಅಂತೂ ಸೂಪರ್. ನಾನು ಯಾಕೆ ವಾಯ್ಸ್ ಔಟ್ ಕೊಡ್ತಾ ಇದ್ದೀನಿ ಅಂದರೆ, ಹಿಂದೆ ನಾನು ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ನಮ್ಮ ಮಕ್ಳು ಕಿಚ್ತವ್ರೆ ಮತ್ತು ರೈಮ್ಸ್ ಬೇರೆ ಹೋಗ್ತಿದೆ, ಸೊ ಕಾಪಿ ರೈಟ್ಸ್ ಬರುತ್ತಂತ ವಾಯ್ಸ್ ಔಟ್ ಕೊಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಗಾಯ್ಸ್, ಬಾಯ್.